ಈಗ ನೋಡ್ರಿ ಫ್ರೆಂಡ್ಸ್, ನಾವು ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಾರ. ಈಗ ಚಿಕನ್ ಗ್ರೇವಿ ಮಾಡಕತ್ತಾರ ಮಮ್ಮ. ಇದು ಹಬ್ಬದ ಸ್ಪೆಷಲ್ ರೆಸಿಪಿ ಚಿಕನ್ ಗ್ರೇವಿ. ರುಬ್ಬಿರಿ. ಇದ್ರೊಳಗೆ ಕೊತ್ತಂಬರಿ ಮತ್ತು ಇದು ಹಸಿ ಕೊಬ್ಬರಿ ನೋಡ್ರಿ ಇಷ್ಟು ರುಬ್ಕೊಂಡಾರ ಮಮ್ಮ. ಈಗ ಇದ್ರೊಳಗೆ ಹಾಕಕತ್ತೀವಿ ಚಿಕನ್. 1 kg ಚಿಕನ್, ಏನು 1.5 kg ಇದೆ? 1.5 kg ಚಿಕನ್ ನೋಡ್ರಿ ಫ್ರೆಂಡ್ಸ್. ಫಾತಿಮಾ ರೆಡಿಯಾಗಿ ಬಂದ್ಲು. ಹಾಂ, ಆಮೇಲೆ ಇದು ಕೊಡ್ತೀನಿ ಆಮೇಲೆ. ಈಗ ನೋಡ್ತೀನಿ ಇದಕ್ಕೆ ಮಮ್ಮಿ ಇದ್ರೊಳಗೆ ಏನೇನು ಹಾಕ್ತಾರೆಲ್ಲ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಯಾರ, ಹಾಕಿ ಹಸಿ ಕೊಬ್ಬರಿ ರುಬ್ಕೊಂಡಾರ ನೋಡ್ರಿ. ಒಂದು ಫುಲ್ ತೆಂಗಿನಕಾಯಿ ಇದೆ ಇದು ಅದ್ರದ್ದು. ನೀವು ಟ್ರೈ ಮಾಡಿರಿ, ಭಾಳ ಮಸ್ತ್ ಆಗುತ್ತೆ. ನಮ್ಮ ಮಮ್ಮಿ ಮಾಡೋದು ರೆಸಿಪಿ ಯಾವಾಗಾರ ಮಾಡಲಿ ಭಾಳ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದರೊಳಗೆ ಏನೇನು ಹಾಕ್ತಾರೆ ನೋಡೋಣ. ಚಿಕನ್ ಗ್ರೇವಿದು ರೆಡಿ ಮಾಡಕತ್ತಾರೆ ನೋಡ್ರಿ. ಈಗ ಹಸಿ ಕೊಬ್ಬರಿ ಹಾಕಕ್ಕೆ ಇದು ಹಸಿ ಕೊಬ್ಬರಿ ಹಾಕಕತ್ತಾರೆ ನೋಡ್ರಿ. ರುಬ್ಕೋಬೇಕಂತದ, ರುಬ್ಕೋಬೇಕು ನೋಡ್ರಿ. ನೀರು ಹಾಕಿ ಉಪ್ಪು, ಕಲ್ಲು ಉಪ್ಪು ಹಾಕ್ತಾರೆ ರೀ ನಮ್ಮಮ್ಮಿ. ಚಿಕನ್ ಗ್ರೇವಿ ಭಾಳ ಟೇಸ್ಟಿ ಆಗುತ್ತೆ ಕಲ್ಲು ಉಪ್ಪು ಹಾಕಿದರೆ. ಈಗ ಅರಿಶಿನ ನೋಡಿ, ನಮ್ಮಮ್ಮಿ ಯಾವಾಗಲೂ ನೋಡ್ರಿ ಕಲ್ಲು ಉಪ್ಪೇ ಬಳಸ್ತಾರೆ. ಏನಾದರೂ ಇಡ್ಲಿ ಕಲ್ಸಾಕ ಅದಕ್ಕೆ ಸಣ್ಣ ಉಪ್ಪು ಹಾಕ್ತಾರೆ. ಈಗ ನೋಡ್ರಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಪೇಸ್ಟ್, ಮಸಾಲೆ ಹಾಕಕತ್ತಾರೆ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಕತ್ತಾರೆ ನೋಡಿ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡ್ತಾರೆ ನೆನೆ. ಅಂದರೆ ಎಲ್ಲ ಸೋಕ್ ಆಗಬೇಕಲ್ರಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿತ್ತು ನೋಡ್ರಿ ಚಿಕನ್ ಗ್ರೇವಿ. ಸ್ವಲ್ಪ ನೀರು ಹಾಕ್ಬೇಕಂತ ಅದ್ರೊಳಗೆ ನೀರು ಬಿಡಾಕತ್ತಾರೆ. ಈಗ ಕೊಬ್ಬರಿ ಹಾಕಕತ್ತಾರೆ ನೋಡ್ರಿ, ಅದು ರುಬ್ಕೊಂಡಿದ್ದ. ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಕತ್ತಾರೆ ನೋಡ್ರಿ. ಚಿಕನ್ ಗ್ರೇವಿ ಕೋರ್ಮಾ ಮಾಡಕತ್ತಾರೆ ಮಮ್ಮಿ, ಹೌದಿಲ್ರಿ ಮಮ್ಮಿ? ಭಾಳ ಟೇಸ್ಟಿ ಆಗುತ್ತೆ ಚಿಕನ್ ಕೋರ್ಮಾ ಅಂತ ನೋಡ್ರಿ. ಚಿಕನ್ ಗ್ರೀನ್ ಕೋರ್ಮಾ ಮತ್ತೆ ಹಾಕತ್ರಿ, ಹಾಕ್ರಿ. ಯಾಕಂದ್ರೆ ಇಲ್ಲಿ ಖಾರ ಜಾಸ್ತಿ ತಿಂತಾರ್ರಿ ಇಲ್ಲಿ. ನೀವು ಜಾಸ್ತಿ ಆತಂದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊರಿ, ಹಂಗೇನಿಲ್ಲ ನೋಡಿರಿ ಫ್ರೆಂಡ್ಸ್. ಈಗ ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕ್ಯಾರ, ಫೈನ್ ಪೇಸ್ಟ್ ಮಾಡ್ಕೊತಾರೆ. ಮಸ್ತ್ ಆಗುತ್ತೆ. ಈಗ ನೋಡ್ರಿ ಚಿಕನ್ ಗ್ರೇವಿ ಇದೆಲ್ಲ ಹಾಕ್ಯಾರ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಯಾರ ಚಿಕನ್ಗೆ. ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಹೋಗ್ತಾರೆ. ಈಗೆಲ್ಲ ಮಿಕ್ಸ್ ಮಾಡ್ತಾರೆ ನೋಡಿ ನಾನು. ಈಗ ಪೇಸ್ಟ್ ಹಾಕ್ಯಾರ ಅದ್ರದ್ದು ಮಸಾಲೆ ಅದು ಮಿಕ್ಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಈಗೆಲ್ಲ ಮಸಾಲೆ ಹಾಕ್ತಾರೆ ಇದಕ್ಕೆ. ಏನೇನು ಹಾಕ್ತಾರೆ ನೋಡೋಣ. ಗರಂ ಮಸಾಲ, ಧನಿಯಾ ಮಸಾಲ, ಗರಂ ಮಸಾಲ 1-2 ಚಮಚ. ಮನ್ಯಾಗಿಂದು ಗರಂ ಮಸಾಲ ಹೋಮ್ ಮೇಡ್ ಮಮ್ಮಿ ಮಾಡಿದ್ದಿದ್ದು. ಎಲ್ಲ ತರಿಸಿಟ್ಟು ಸ್ವಲ್ಪ ಸೈಡಿಗೆ. ಈಗ ಅರಿಶಿನ ಪೌಡ್ರ್ ಹಾಕ್ತಾರೆ ಅದಕ್ಕೆ. ನೋಡಿ ಚಿಕನ್ ಗ್ರೇವಿಗೆ ಆಯಿಲ್ ಹಾಕ್ಯಾರ.
ಇದಕ್ಕೆ ಅರ್ಧ ಲೀಟ್ರ್ ಹಾಕ್ತೀನಿ, ಅರ್ಧ ಹಾಕ್ತೀನಿ ಮಮ್ಮಿ. ಅರ್ಧ ಹಾಕ್ತೀನಿ ಅದು ಅರ್ಧ ಹಾಕ್ತೀರೇನ? ಪಾವು ಲೀಟರ್. ಪಾವು ಲೀಟ್ರ್ ಹಾಕ್ತಾರೆ ನೋಡ್ರಿ ಮೊಸರು. ಎಲ್ಲ ಮಿಕ್ಸ್ ಮಾಡಕತ್ತೀನಿ. ಎಲ್ಲ ಚಿಕನ್ ಹಾಕ್ತಾರೆ ನೋಡ್ರಿ. ಚಿಕನ್ ಗ್ರೇವಿ ಇಷ್ಟು ನೋಡ್ರಿ ಕೆಲಸ. ಮಮ್ಮಿ ಎಷ್ಟೊತ್ತು ಇದು? ಅರ್ಧ ತಾಸು ಕುದಿಬೇಕು. ಯಾಕಂದ್ರೆ ಅವ್ರು ಕುಕ್ಕರ್ನಲ್ಲಿ ಕುದಿಸಿಲ್ರಿ ಇದು, ಹಾಗಾಗಿ ಕುಕ್ಕರ್ನಾಗ ಹಾಕೊಂಡಿಲ್ಲ ಚಿಕನ್. ಕುಕ್ಕರ್ನಾಗ ಹಾಕಲ್ಲ ರೀ ಚಿಕನ್. ಇದ್ರೊಳಗೆ ನಿಂಬೆಹಣ್ಣು ಹಾಕ್ಬೇಕಂತ ನೋಡ್ರಿ. ಎಲ್ಲ ಕಟ್ ಮಾಡ್ಕೊಂಡು ನೋಡ್ರಿ ಇದು. ದಾನಿ ಮಾಡಿ ಈಗ ಡಿಶ್ ಔಟ್ ಮಾಡಕತ್ತಾರ. ಡಿಶ್ ಔಟ್ ಮಾಡಿದ್ರಿ ನೋಡ್ರಿ ಫ್ರೆಂಡ್ಸ್. दाल छोड़ दो तो